ಮನುಷ್ಯ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬದುಕನ್ನು ಕಳೆಯಬಾರದು. ಮತ್ತೊಬ್ಬರ ನೋವು ಅಸಹಾಯಕತೆಗಳಿಗೆ ಸ್ಪಂದಿಸುವ ಗುಣವನ್ನು ಹೊಂದಿರಬೇಕು. ಮನುಷ್ಯನನ್ನು ಪ್ರೀತಿಸುವುದೇ ನಿಜವಾದ ಮಾನವ ಧರ್ಮ. ಯುವ ಜನತೆ ಆ ನಿಟ್ಟಿನಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್ ವಿ ದೇಶಪಾಂಡೆ ನುಡಿದರು. ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದ ಅಂಗವಾಗಿ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ ಹಳಿಯಾಳ, ಐಎಂಎ ರಕ್ತ ಕೇಂದ್ರ, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಶಿರಸಿ, ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿ, ವಿಆರ್ಡಿಎಂ ಟ್ರಸ್ಟ್ ಹಳಿಯಾಳ, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ವಿದ್ಯಾರ್ಥಿ ದಿಸೆಯಿಂದಲೇ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಅದಕ್ಕೆ ಎನ್ಎಸ್ಎಸ್ ಶಿಬಿರ ಸಹಕಾರಿಯಾಗುತ್ತದೆ ಎಂದ ದೇಶಪಾಂಡೆಯವರು ತಮ್ಮ ಕಾಲೇಜು ದಿನದಲ್ಲಿ ತಾವು ಕಾಲೇಜು ವಿದ್ಯಾರ್ಥಿ ಪ್ರತಿನಿಧಿಯಾಗಿದ್ದನ್ನ ಹಾಗೂ ಅದರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದನ್ನ ವಿದ್ಯಾರ್ಥಿಗಳ ಜೊತೆ ಮಾತಿನ ಮೂಲಕ ಹಂಚಿಕೊಂಡರು. ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವರ್ಷದಿಂದ ವರ್ಷಕ್ಕೆ ಸರ್ವ ರೀತಿಯಲ್ಲಿಯೂ ಬೆಳೆಯುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ದೇಶಪಾಂಡೆಯವರು ಈ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲವನ್ನ ನೀಡಿದ್ದೇನೆ. ಇನ್ನೂ ಆಗಬೇಕಾದ ಕೆಲಸಗಳ ಬಗ್ಗೆಯೂ ಕೂಡ ಪ್ರಯತ್ನಿಸುತ್ತೇನೆ ಎಂದರು. ಸಾಧನೆ ಮಾಡಲಿಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಹೆಜ್ಜೆ ಹಾಕಬೇಕು. ತಾಯಿ ತಂದೆಯವರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ, ಕಾಲೇಜು ಹೋದಾಗ ನನ್ನ ಪ್ರಿನ್ಸಿಪಲ್ರು, ನಿಮ್ಮ ಟೀಚರ್ ಅವರ ಆಶೀರ್ವಾದದಿಂದ ಆ ಗುರಿ ಸಾಧನೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಅಸಾಧ್ಯ ಏನೂ ಇಲ್ಲ. ನಥಿಂಗ್ ಇಸ್ ಇಂಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್ ಪ್ರೊವೈಡೆಡ್ ಯು ಹ್ಯಾವ್ ಎ ವಿಲ್. ಇಚ್ಛಾಶಕ್ತಿ ಇದ್ರೆ ಅಸಾಧ್ಯ ಏನೂ ಇಲ್ಲ. ಕಾಲೇಜಿನ ಪ್ರಾಚಾರ್ಯ ಎಂಡಿ ವಕ್ಕುಂದ ಮಾತನಾಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಗತಿ ಹೊಂದುವಲ್ಲಿ ಶಾಸಕರಾದ ದೇಶಪಾಂಡೆಯವರ ಕೊಡುಗೆ ಮತ್ತು ಸಹಕಾರವನ್ನು ಸ್ಮರಿಸಿದ್ರು. ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ನಗರಸಭಾ ಸದಸ್ಯರಾದ ಮೋಹನ್ ಹಲ್ವಾಯಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ಬಶೀರ್ ಗಿರಿಯಾಳ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ವಿವೇಕ್ ಬನ್ನೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಮೊದಲಾದವರು ಉಪಸ್ಥಿತರಿದ್ದರು. ಶಾಸಕ ಆರ್ ವಿ ದೇಶಪಾಂಡೆಯವರು ವಿದ್ಯಾರ್ಥಿಗಳು ರಕ್ತದಾನ ಮಾಡುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಮಾತನಾಡಿಸಿ ನೈತಿಕ ಧೈರ್ಯ ತುಂಬಿದ್ರು. ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆಯವರು ತಮ್ಮ ರಕ್ತದೊತ್ತಡ ತಪಾಸಣೆ ಮಾಡಿಸಿಕೊಂಡ್ರು. ಶಿಬಿರದಲ್ಲಿದ್ದ ಆಸ್ಪತ್ರೆಯ ಸಿಬ್ಬಂದಿಗಳು ದೇಶಪಾಂಡೆಯವರ ಬಿಪಿ ಚೆಕ್ ಮಾಡಿ ನಾರ್ಮಲ್ ಇದೆ ಎಂದರು. ಆಗ ದೇಶಪಾಂಡೆಯವರು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರದು, ಸಮಾಧಾನದಿಂದ ಇರಬೇಕು ಎಂದು ನಗುತ್ತಲೇ ನುಡಿದ್ರು. ಇನ್ನು ಉಮೇಶ್ ಗೌಡ ಪಾಟೀಲ್ ನಿರೂಪಿಸಿದ್ರು. ಚಂದ್ರಶೇಖರ್ ಲಮಾಣಿ ವಂದಿಸಿದ್ರು. ಜಾನಪದ ಕಲೆ ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಜಾನಪದ ಕಲೆ ಸಂಸ್ಕೃತಿಯು ಹಿಂದಿನಿಂದಲೂ ಮನುಷ್ಯನ ಜೀವನದೊಂದಿಗೆ ಸಂಬಂಧ ಹೊಂದಿದ್ದು, ಇಂದಿನ ಪೀಳಿಗೆಯ ಮಕ್ಕಳು ಜಾನಪದ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಡಾಕ್ಟರ್ ವೆಂಕಣ್ಣಗೌಡ ಆರ್ ಪಾಟೀಲ್ ಹೇಳಿದರು. ಹಳಿಯಾಳ ಪಟ್ಟಣದ ಅಂಚಿನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಜಾನಪದ ಉತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಟಿವಿ ಧಾರಾವಾಹಿಗಳ ವ್ಯಾಮೋಹದಿಂದ ಹೊರಬಂದು ಜಾನಪದ ಕಲೆಯಲ್ಲಿನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯಗಳನ್ನು ಒಳಗೊಂಡಿರುವ ಜಾನಪದ ಸಂಗೀತ ಕಲೆ ನಮ್ಮ ಜೀವನ ಕ್ರಮವನ್ನು ಕಲಿಸುತ್ತದೆ. ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜಾನಪದದ ವಿವಿಧ ಪ್ರಕಾರಗಳು ಜಗತ್ತಿನ ಯಾವುದೇ ದೇಶದಲ್ಲಿ ಕಾಣಸಿಗುವುದಿಲ್ಲ. ಜಾನಪದ ಕಲೆ ಜಾಗತೀಕರಣವಾಗಿದ್ದು ಮಾನವೀಯ ಮೌಲ್ಯವನ್ನು ಒತ್ತಿ ಹೇಳುತ್ತವೆ ಎಂದು ತಿಳಿಸಿದರು. ಪ್ರೀತಿ ಅಂತಕ್ಕಂಥ ಅಲ್ಲ, ನಮ್ಮನ್ನ ಈ ಸಮಾಜದಲ್ಲಿ ಏನು ಸಮಾಜ ದಾರಿ ತಪ್ಪಿದಾಗ ಅದನ್ನ ಎಚ್ಚರಿಸ್ತಕ್ಕಂಥ, ಅದನ್ನು ಚಾಟಿ ಹಿಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯಸ್ವಾಮಿಯ ಹಾಡುಗಳು ಬಹಳಷ್ಟು ಈ ರೀತಿಯ ಕಲಾ ಪ್ರಕಾರಗಳನ್ನ ನಾವು ನೋಡ್ತೇವೆ. ಯಾಕಿದ್ರೆ ಸಾಮರಸ್ಯ ಮತ್ತು ಮಾನವೀಯ ಮೌಲ್ಯಗಳು ಜಾನಪದದಲ್ಲಿ ಇದೆ ಅಂತಕ್ಕಂಥದ್ದನ್ನ ಹೇಳೋದಂತಂದ್ರೆ, ಒಂದು ಯಾವುದಾದ್ರೂ ಜಾನಪದ ಉತ್ಸವವನ್ನು ಗಮನಿಸ್ತದೆ. ಅದು ಒಂದು ಸಮುದಾಯಕ್ಕೆ ಒಂದು ವರ್ಗಕ್ಕೆ ಸೀಮಿತವಾಗಿರುವ ಉತ್ಸವ ಖಂಡಿತವಾಗಿ ಆಗಿರಬಾರ್ದು. ಅದು ಎಲ್ಲ ಸಮುದಾಯದ ಉತ್ಸವ. ಒಂದು ಊರೊಳಗೆ ನಾವು ಒಂದು ಬಸವಣ್ಣನ ಜಾತ್ರೆ ಮಾಡ್ತೀವಿ ಅಂತಂದ್ರೆ ಅದು ನಮ್ಮ ಒಂದು ಜಾನಪದ ಉತ್ಸವ. ಆ ಉತ್ಸವದಲ್ಲಿ ಇಡೀ ಊರು ಒಂದಾಗಿ ಒಗ್ಗಟ್ಟಾಗಿ ಆ ಜಾತ್ರೆಯನ್ನು ಮುನ್ನಡೆಸುತ್ತೆ.
ಅಲ್ಲಿರ್ತಕ್ಕಂಥ ಏನು ಆಚರಣೆಗಳು ಭಿನ್ನ ಭಿನ್ನ ಊರಿಂದ ಊರಿಗೆ ಭಿನ್ನ ಭಿನ್ನವಾಗಿರ್ತಕ್ಕಂಥ. ಇದರ ಜೊತೆಗೆ ನಮ್ಮ ನೆಲಕ್ಕಾಗಿ ಈ ನಾಡಿಗಾಗಿ ತಮ್ಮನ್ನೇ ತಾವು ಬಲಿದಾನವನ್ನ ಮಾಡಿಕೊಂಡಿರ್ತಕ್ಕಂಥ ಶೂರರನ್ನ ನೆನೀತಕ್ಕಂಥ ಮತ್ತು ಬದುಕಿನ ಅನುಭವವನ್ನು ಕಟ್ಟಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಕಷ್ಟು ಹಾಡುಗಳನ್ನ ಕೇಳ್ತೀವಿ. ಲಾವಣಿ ಹಾಡು ಈ ಭಾಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಕಾರ್ಯಕ್ರಮ ನಡೆಯುವ ಸ್ಥಳವನ್ನ ಜಾನಪದ ವಸ್ತುಗಳನ್ನ ಇಟ್ಟು ಅಲಂಕರಿಸಿದ್ರು. ವಿದ್ಯಾರ್ಥಿಗಳು ಪಂಚೆ, ಶಲ್ಯ ಧರಿಸಿದ್ರೆ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಸೀರೆ, ಲಂಬಾಣಿ ಉಡುಗೆ ತೊಡುಗೆಯನ್ನ ತೊಟ್ಟು ಗಮನ ಸೆಳೆದರು. ಬೋಧಕ ಬೋಧಕೇತರ ಸಿಬ್ಬಂದಿಯು ಸಾಂಪ್ರದಾಯಿಕ ಉಡುಪಿನಲ್ಲಿ ಬಂದರು. ಜಾನಪದ ಕಲಾವಿದರಾದ ಡಾಕ್ಟರ್ ಶರೀಫ್ ಮಾಕಪ್ಪನವರ, ಪ್ರಾಂಶುಪಾಲರಾದ ಡಾಕ್ಟರ್ ಸಂಗೀತಾ ಕಟ್ಟಿಮನಿ, ಉಪನ್ಯಾಸಕರಾದ ರಾಮಕೃಷ್ಣ ಗೌಡ, ಡಾಕ್ಟರ್ ಪರಮಾನಂದ ದಾಸರಾವ್, ಅನ್ನಪೂರ್ಣ ಪಾಟೀಲ್, ವೈ.ಎ. ಚೌಹಾಣ್ ಇತರರು ಇದ್ದರು. ಹಳ್ಳಿ ಜನರು ಎನ್ನುವ ತಾತ್ಸಾರ ಭಾವನೆ ಯಾರಿಗೂ ಯಾವತ್ತೂ ಬರಕೂಡದು. ನಗರಗಳು ಆಧುನಿಕವಾಗಿ ಆದಷ್ಟೇ ಬೆಳೆದ್ರೂ ನಿಜವಾದ ಸಂಸ್ಕೃತಿ ಸಂಸ್ಕಾರಗಳು ಇಂದಿಗೂ ಜೀವಂತವಾಗಿರುವುದು ಹಳ್ಳಿಗಳಲ್ಲಿಯೇ ಎಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಬರಹಗಾರ ಶಂಕರ್ ಹಲಗತ್ತಿ ನುಡಿದರು. ದಾಂಡೇಲಿಯ ಸರ್ಕಾರಿ ಪದವಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಹಮ್ಮಿಕೊಂಡಿದ್ದ ವಿಶೇಷ ವಾರ್ಷಿಕ ಶಿಬಿರದ ಸಮಾರೋಪ ನುಡಿಗಳನ್ನಾಡುತ್ತಿದ್ದ ಅವರು, ಎನ್ಎಸ್ಎಸ್ ಶಿಬಿರ ಅಂದ್ರೆ ಕೇವಲ ಕಾರ್ಯಕ್ರಮ ಅಷ್ಟೇ ಅಲ್ಲ, ಅದು ಶಿಬಿರಾರ್ಥಿಗಳಿಗೆ ನಿಜವಾದ ನಾಯಕತ್ವವನ್ನ ಕೊಡುವ, ಸಾಂಸ್ಕೃತಿಕ ಅಭಿರುಚಿಯನ್ನ ಹೆಚ್ಚಿಸುವ, ಸೇವೆ ಮನೋಭಾವನೆಯನ್ನ ಮೂಡಿಸುವ ಕೆಲಸವನ್ನ ಮಾಡುವಂತಹ ಒಂದು ಜೀವಪರವಾದ ಕೆಲಸವಾಗಿದೆ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಶಿಬಿರದಲ್ಲಿ ನಾವು ಭೂಮಿಯ ಮೇಲೆ ಬಿದ್ದ ಕಸವನ್ನ ಹೆಕ್ಕಿ ಸ್ವಚ್ಛಗೊಳಿಸುವ ಜೊತೆಗೆ ಮನುಷ್ಯರ ಮನಸ್ಸಿನೊಳಗಿರುವ ಅಸಹಜವಾದ ಕಸಗಳನ್ನ ಕಿತ್ತೊಗೆಯುವ ಕೆಲಸವನ್ನ ಕೂಡ ಎಲ್ಲರೂ ಸೇರಿ ಮಾಡಬೇಕಾದ ಅಗತ್ಯವಿದೆ ಎಂದರು. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಮಾತನಾಡಿ, ವಿಟ್ನಾಳದಂತಹ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರವನ್ನ ಯಶಸ್ವಿಯಾಗಿ ನಡೆಸಿದ್ದು ಅಭಿನಂದನಾರ್ಹವಾದದ್ದು. ಹಳ್ಳಿಯ ಪ್ರತಿ ನಗರದಲ್ಲಿ ಸಿಗಲಾರದು ಎಂದರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂ.ಡಿ. ಒಕ್ಕುಂದ ಶಿಬಿರದಲ್ಲಿ ಸಹಕರಿಸಿದವರನ್ನ ಸ್ಮರಿಸಿ, ಶಿಬಿರದ ಮೂಲಕ ವಿಟ್ನಾಳ್ ಗ್ರಾಮದ ಜನಜೀವನವನ್ನು ಅರಿತುಕೊಳ್ಳಲು ಸಾಧ್ಯವಾಗಿದೆ ಎಂದರು. ಅಂಬೇವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಇ ಪ್ರಕಾಶ್, ದಾಂಡೇಲಿ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ವಿಟ್ನಾಳ್ ಕಿರಿಯ ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕಿ ಚಂದ್ರಕಲಾ ಬಾಂದೇಕರ್, ಗ್ರಾಮದ ಹಿರಿಯರಾದ ಧೂಳುಗಾರೆ, ಪ್ರಮುಖರಾದ ಗೋಪಾಲ್ ಸಿಂಗ್ ರಜಪೂತ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಎನ್ಎಸ್ಎಸ್ ಶಿಬಿರದ ಸಂಚಾಲಕಿ ಡಾಕ್ಟರ್ ವಿನಯ ನಾಯಕ್, ಶಿಬಿರದ ಮಹತ್ವ ತಿಳಿಸಿ, ಶಿಬಿರದಲ್ಲಿ ಪ್ರಯೋಜನಗಳು ಹಾಗೂ ವಿಟ್ನಾಳದ ಜನರ ಪ್ರೀತಿ ಹಾಗೂ ಸಹಕರಿಸಿದ ಗಣ್ಯರ ರೀತಿಯನ್ನ ಸ್ಮರಿಸಿದ್ರು. ಶಿಬಿರಾರ್ಥಿಗಳ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. 20, 24, 40, 45, 47 ಈ ಅವಧಿಯೊಳಗ ಗಾಂಧೀಜಿ ಯಾವ್ಯಾವ ಹಳ್ಳಿಯೊಳಗೆ ಹೋಗಿದಾರ ಆ ಹಳ್ಳಿ ಇವತ್ತಿಗೂ ಸಹಿತ ಆ ಜನ ನೆನಪಿಟ್ಕೊಂಡಾರ, ಅವ್ರ ಹೆಸರಿನೊಳಗ ಸ್ಮರಣೆ ಮಾಡ್ತಾ ಇದ್ದಾರೆ. ಹಂಗೆ ಇವತ್ತು ಈ ವಿಟ್ನಾಳ್ ಗ್ರಾಮದೊಳಗ ಏನು 70 ಯುವಕ ಯುವತಿಯರು, ಅದಕ್ಕೆ ಗುರುಗಳಾಗಿರುವಂತಹ ನಮ್ಮ ವಿನಯ ಒಕ್ಕುಂದವರು ಮತ್ತು ಎಂ.ಡಿ. ಒಕ್ಕುಂದವರು ಹಾಗೆ ಎಲ್ಲ ಗುರುಗಳ ಇಂಥದೊಂದು ದಂಡಿ ಯಾತ್ರೆಗೆ ಬಂದು ಈ ಊರಾಗ 6 ದಿನ ಇಲ್ಲಿ ಕಳೆದಿದ್ದಾರೆ. ಇದು ಹೇಗೆ ಗಾಂಧಿ ಬಂದು ಹೋದ ನಂತರ ಇವತ್ತು ಹುದ್ಲಿ ಗ್ರಾಮಕ್ಕೆ ನೋಡಿರಿ, ಹೆಸರು ಕೇಳಿರಿಕ್ಕಿಲ್ಲ, ದೊಡ್ಡವ್ರು ಕೇಳಿರ್ಬೇಕು ಅಂತ ಅನಿಸ್ರಿ, ಯುವಕರು ಕೇಳಿರಿ. ಬೆಳಗಾವ್ ಹತ್ತಿರ ಇರುವಂತ ಒಂದು ಹುದ್ಲಿ ಗ್ರಾಮ, ಆ ಗ್ರಾಮದಾಗ ಬಂದು ಗಾಂಧೀಜಿ ವಸ್ತಿ ಉಳಿದಿದ್ರು. ಅವರು ಅಲ್ಲಿ ಉಳಿದಲ್ಲೆಲ್ಲ ಯುವಕರನ್ನ ಹೆಣ್ಮಕ್ಳನ್ನ ಕುರಿತಂತೆ ಅವ್ರು ಮಾತಾಡಿದ್ರು. ಅದು 42ರ ಸಂದರ್ಭ. 1942 ಆದಂತ ಆ ಭೇಟಿ ಇವತ್ತಿಗೂ ಹುದುಲಿ ಗ್ರಾಮಕ್ಕೆ ಹೋದ್ರೆ ಗಾಂಧೀಜಿಯನ್ನ ನೆನಪಿಸ್ಕೊಳ್ತಾರೆ. ಅಯ್ಯೋ ಅವ್ರು ಬಂದಾಗ ನಮಗೆ ಸರ್ಗಣ ತಲೆಗೆ ಬಂದಂಗಾಗಿತ್ತು ಅಂತ ನೆನಪನ್ನ ಒಬ್ಬ ವ್ಯಕ್ತಿ ಬಂದು ಹೋಗಿದ್ದಕ್ಕ ಆ ಊರು ನೆನಪಿಟ್ಟುಕೊಂಡಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್,
ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.